ವ್ಯಕ್ತಿ ಲಡಾಖ್ನ ಪರಿಸರ ಉಳಿಸಲು ಉಪವಾಸ ಮಾಡಿದ್ರು. ಅದೇ ವ್ಯಕ್ತಿ ಈಗ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಜಂತರ್ ಮಂತರ್ನಲ್ಲಿ ಉಪವಾಸಕ್ಕೆ ಕುಳಿತಿದ್ರು. ಅವರೇ ಸೋನಂ ವಾಂಗ್ಚುಕ್. ಯಾರು ಈ ಸೋನಂ ವಾಂಗ್ಚುಕ್? ಲಡಾಖ್ ಹೋರಾಟಕ್ಕೂ ನೀಟ್ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಸೋರಿಕೆಗೂ ಏನು ಸಂಬಂಧ? ಈ ಹೋರಾಟದ ಹಿಂದೆ ಇರುವ ಅಸಲಿ ಕತೆ ಏನು? ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಅದು 2019 ಆಗಸ್ಟ್ 5 ಭಾರತ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಇದ್ದ ವಿಶೇಷ ಸ್ಥಾನಮಾನದ ಆರ್ಟಿಕಲ್ 370 ರದ್ದುಪಡಿಸಿತ್ತು. ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಜಿಸಿ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಿತ್ತು. ಮೊದಲಿಗೆ ಲಡಾಖ್ ಜನರಲ್ಲಿ ಸಂತಸ ಇತ್ತು. ಕೇಂದ್ರದ ನೇರ ಆಡಳಿತ ಬಂದ್ರೆ ಅಭಿವೃದ್ಧಿ ವೇಗವಾಗುತ್ತದೆ ಎಂಬ ನಿರೀಕ್ಷೆ ಅವರದಾಗಿತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾಗತೊಡಗಿತು. ಸ್ಥಳೀಯರಿಗೆ ಭೂಮಿ ರಕ್ಷಣೆ ಇಲ್ಲ, ಉದ್ಯೋಗಕ್ಕೆ ಭದ್ರತೆ ಇಲ್ಲ, ಸ್ವಂತ ವಿಧಾನಸಭೆ ಇಲ್ಲ, ಹೊರ ರಾಜ್ಯದವರು ಭೂಮಿ ಖರೀದಿಸುವ ಆತಂಕ, ಬೃಹತ್ ಕೈಗಾರಿಕೆಗಳು, ಗಣಿಗಾರಿಕೆ, ಪರಿಸರ ಹಾನಿಯ ಭೀತಿ ಇವೆಲ್ಲವೂ ಲಡಾಖ್ ಜನರಲ್ಲಿ ಅಸಮಾಧಾನ ಹೆಚ್ಚಿಸಿತ್ತು. ಈ ಸಂದರ್ಭದಲ್ಲೇ ಮುಂದೆ ಬಂದ ಹೆಸರು ಸೋನಂ ವಾಂಗ್ಚುಕ್. ಇಂಜಿನಿಯರ್, ಶಿಕ್ಷಣ ಸುಧಾರಕ, ಪರಿಸರ ಹೋರಾಟಗಾರ, ನವೋದ್ಯಮಿ ಮತ್ತು ವಿಜ್ಞಾನಿ. 3 ಇಡಿಯಟ್ಸ್ ಸಿನಿಮಾದಲ್ಲಿನ ಫುನ್ಸುಕ್ ವಾಂಗ್ಡು ಪಾತ್ರಕ್ಕೆ ಸ್ಫೂರ್ತಿಯಾಗಿದ್ದ ವ್ಯಕ್ತಿ. ವಾಂಗ್ಚುಕ್ ಅವರ ಬೇಡಿಕೆ ಒಂದೇ: ಲಡಾಖ್ಗೆ ಸಂವಿಧಾನಾತ್ಮಕ ರಕ್ಷಣೆ ಬೇಕು, ಪರಿಸರ ಸಂರಕ್ಷಣೆ ಆಗಬೇಕು, ಸ್ಥಳೀಯರ ಭೂಮಿ ಮತ್ತು ಉದ್ಯೋಗ ಉಳಿಯಬೇಕು. ಈ ಬೇಡಿಕೆಗಾಗಿ ಅವರು ಅನೇಕ ಬಾರಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು, ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದರು. ಲಡಾಖ್ಗಾಗಿ ಹೋರಾಟ ನಡೆಸಿದ ಅದೇ ಸೋನಂ ವಾಂಗ್ಚುಕ್ ಇದೀಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮತ್ತೊಮ್ಮೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಆದರೆ ಅದಕ್ಕೆ ಕಾರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ನೀಟ್ ಪರೀಕ್ಷೆ. 2026ರಲ್ಲಿ ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ. ನೀಟ್ ಯುಜಿ 2026 ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಆದ್ರೆ ಪರೀಕ್ಷೆಯ ನಂತರ ಭಾರೀ ಸ್ಫೋಟಕ ಮಾಹಿತಿ ಹೊರಬಂತು. ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೂ ಮೊದಲೇ ವಾಟ್ಸ್ಆಪ್, ಟೆಲಿಗ್ರಾಮ್ ಮೂಲಕ ಸಾವಿರಾರು ಮಂದಿಗೆ ತಲುಪಿತ್ತು ಎಂಬ ಆರೋಪ ಕೇಳಿಬಂತು. ತನಿಖೆಯಲ್ಲಿ ಮಹಾರಾಷ್ಟ್ರದ ನಾಸಿಕ್, ರಾಜಸ್ಥಾನದ ಸಿಕರ್, ಹರಿಯಾಣ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಿಗೆ ಈ ಜಾಲ ಹರಡಿರುವುದು ಬೆಳಕಿಗೆ ಬಂತು. ಈಗ ಪ್ರಕರಣದ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಂಡಿದೆ. ವಿವಾದ ತೀವ್ರವಾಗುತ್ತಿದ್ದಂತೆ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿತು. ಹೊಸ ಪರೀಕ್ಷೆ ನಡೆಸುವುದಾಗಿ ಘೋಷಿಸಿತು. ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆಯಬೇಕಾದ ಪರಿಸ್ಥಿತಿ ಎದುರಾಯಿತು. ಈ ಬೆಳವಣಿಗೆಯ ಬಳಿಕ ದೆಹಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಬೃಹತ್ ಪ್ರತಿಭಟನೆ ಆರಂಭಿಸಿತು. ಪ್ರಮುಖ ಬೇಡಿಕೆಗಳು: ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ಪರೀಕ್ಷಾ ಅಕ್ರಮಗಳ ತನಿಖೆ, ಎನ್ಟಿಎ ಸುಧಾರಣೆ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ. ಈ ಹೋರಾಟಕ್ಕೆ ಸೋನಂ ವಾಂಗ್ಚುಕ್ ಕೂಡ ಬೆಂಬಲ ನೀಡಿದ್ರು. ಅವರು ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದು ಎಂದು ಹೇಳಿದ್ರು. ಸುಮಾರು 3 ವಾರಗಳ ಕಾಲ ಉಪವಾಸ ನಡೆಸಿದ ಪರಿಣಾಮ ಅವರ ಆರೋಗ್ಯ ಕೂಡ ಹದಗೆಟ್ಟಿತು. ವಿವಿಧ ವಿದ್ಯಾರ್ಥಿ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಮತ್ತು ರಾಜಕೀಯ ನಾಯಕರು ಅವರಿಗೆ ಬೆಂಬಲ ಸೂಚಿಸಿದ್ರು. ಆದರೆ ಪ್ರತಿಭಟನೆ ಮುಂದುವರೆದ್ರೂ ಕೇಂದ್ರ ಸರ್ಕಾರ ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡಿಲ್ಲ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಭಟನೆ ರಾಜಕೀಯ ಪ್ರೇರಿತವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸೋನಂ ವಾಂಗ್ಚುಕ್ ಹೋರಾಟದ ಪರಂಪರೆಯಿಂದ ಬಂದವರು. ಅವರ ತಂದೆ ಸೋನಂ ವಾಂಗ್ಯಾಲ್ ಲಡಾಖ್ಗೆ ಎಸ್ಟಿ ಸ್ಥಾನಮಾನಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನು 1984ರಲ್ಲಿ ಮಾಡಿದ್ರು. ಅಂದಿನ ಪ್ರಧಾನಿಯಾಗಿದ್ದ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು ಅವರನ್ನು ಭೇಟಿಯಾಗಲು ಲೇಹ್ಗೆ ವಿಮಾನದ ಮೂಲಕ ಧಾವಿಸಿ ಅವರ ಉಪವಾಸವನ್ನು ಕೊನೆಗೊಳಿಸಲು ಜ್ಯೂಸ್ ನೀಡಿದ್ರು. ಆದರೆ 20 ದಿನ ಕಳೆದರೂ ಪ್ರಧಾನಿ ಬಿಜೆಪಿಯ ನರೇಂದ್ರ ಮೋದಿ ಮಾತ್ರ ಸೋನಂ ಅವರನ್ನು ಭೇಟಿ ಮಾಡಿಲ್ಲ. ಇದು ಯುವ ಸಮೂಹದ ಆಕ್ರೋಶಕ್ಕೆ ಕಾರಣ ಆಗಿದೆ.
ಇನ್ನು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಅವರನ್ನು ಸಫ್ದರ್ ಜಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೈಕೋರ್ಟ್ ನಿರ್ದೇಶನ ಹಾಗೂ ವೈದ್ಯರ ಸಲಹೆಯ ಮೇರೆಗೆ ಚಿಕಿತ್ಸೆಗಾಗಿ ಸ್ಥಳಾಂತರಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಕೆಲ ಪ್ರತಿಭಟನಾಕಾರರು ಅಡ್ಡಿಪಡಿಸಿದ್ದರಿಂದ ಸಣ್ಣ ಮಟ್ಟಿನ ಗೊಂದಲ ಉಂಟಾಗಿದ್ದು, ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಕೂಡ ನಡೆಸಲಾಗಿದೆ. ಲಡಾಖ್ ಪರಿಸರ ಉಳಿಸಲು ಆರಂಭವಾದ ಒಬ್ಬ ವ್ಯಕ್ತಿಯ ಹೋರಾಟ ಇಂದು ದೇಶದ ಪರೀಕ್ಷಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಕೇಳುವ ಮಟ್ಟಕ್ಕೆ ಬಂದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇವಲ ಒಂದು ಪರೀಕ್ಷೆಯ ವಿವಾದವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು, ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಮತ್ತು ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆಯ ಪ್ರಶ್ನೆಯೂ ಹೌದು. ಈ ಹೋರಾಟ ವಿದ್ಯಾರ್ಥಿಗಳಿಗೆ ನ್ಯಾಯ ತಂದುಕೊಡುತ್ತಾ ಅಥವಾ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗತ್ತಾ? ಇದಕ್ಕೆ ಮಾತ್ರ ಉತ್ತರ ಮುಂಬರುವಂತಹ ದಿನಗಳಲ್ಲೇ ಸಿಗಬೇಕಿದೆ.